ಹಾಗಾದ್ರೆ ಕಾಫಿ ನಾಡು ನಕ್ಸಲರಿಂದ ಮುಕ್ತವಾಯ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಕೇವಲ ನಕ್ಸಲರು ಒಂದು ಸಂದರ್ಭದಲ್ಲಿ 6 ಜನರ ಶರಣಾಗತಿಯಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಂತಲ್ಲ. ಶೃಂಗೇರಿ ಕಿಗ್ಗಾ ಮೂಲದ ರವೀಂದ್ರ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ. ಮುಂಡಗಾರು ಲತಾ ಟೀಮ್ನಲ್ಲಿ ಈ ರವೀಂದ್ರ ಇದ್ರು, ಆತ ಸದ್ಯ ಕಾಣೆ ಅನ್ನುವಂತ ಮಾಹಿತಿ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಮುಂಡಗಾರು ಟೀಮ್ನಿಂದ ಈತ ದೂರವಾಗಿದ್ದು ಯಾಕೆ, ಹೇಗೆ ಮತ್ತು ಎಲ್ಲಿಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಎನ್ಕೌಂಟರ್ ಬಳಿಕ ರವೀಂದ್ರ ಮತ್ತು ಜಯಣ್ಣ ಪ್ರತ್ಯೇಕರಾಗಿರ್ತಾರೆ. ರಾಯಚೂರು ಮೂಲದ ಜಯಣ್ಣ ಅಲಿಯಾಸ್ ಮಾರಪ್ಪ ಅರೋಳಿ ಶರಣಾಗತಿ. ಹಾಗಾದ್ರೆ ಜಯಣ್ಣ ಜೊತೆಗಿದ್ದಂತಹ ರವೀಂದ್ರ ಎಲ್ಲಿ ಅನ್ನೋದೇ ಸದ್ಯದ ಪ್ರಶ್ನೆ. ರವೀಂದ್ರ ಕೇರಳ ಅಥವಾ ಆಂಧ್ರಕ್ಕೆ ಹೋಗಿರುವಂತಹ ಶಕ್ತಿ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಮಾತನ್ನ ಹೇಳ್ತಾರೆ. ದೇಶಾಂತ ಸಂದರ್ಭದಲ್ಲಿ ನಕ್ಸಲ್ ಚಟುವಟಿಕೆಗಳು ಹಂತ ಹಂತವಾಗಿ ಕಡಿಮೆ ಆಗಬೇಕು. 2026ರ ವೇಳೆಗೆ ಈ ನಕ್ಸಲ್ ಚಟುವಟಿಕೆಗಳ ಸಂಪೂರ್ಣ ನಿಗ್ರಹ ಅನ್ನೋದಾಗಬೇಕು. ಆ ನಕ್ಸಲರು ಅಂತ ಯಾರಿರ್ತಾರೆ ಅವರನ್ನ ಮುಖ್ಯವಾಹಿನಿಗೆ ತರಬೇಕು, ಅವರ ಜೊತೆ ಮಾತುಕತೆಯನ್ನು ನಡೀಬೇಕು. ಜೊತೆಗೆ ಅವರ ಹೋರಾಟದ ಮನೋಭಾವ ಅನ್ನೋದು ಹೊರಟು ಹೋಗಿ ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಸಾಮಾನ್ಯ ಜನರಂತೆ ಬದುಕಬೇಕು ಅಂತ. ಇದು ಒಂದು ಭಾಗ. ಆದರೆ ಅಂತಹದ್ದೇ ಒಂದು ಪ್ರಕ್ರಿಯೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಈ ವಿಕ್ರಮ್ ಗೌಡ ಹತ್ಯೆಯ ನಂತರದಲ್ಲಿ ಕರ್ನಾಟಕ ಪಶ್ಚಿಮ ಘಟ್ಟ ಭಾಗದಲ್ಲಿದ್ದಂತಹ ನಕ್ಸಲೈಟ್ ಅನ್ನ ಶರಣಾಗತಿ ಮಾಡುವಂತಹ ಮನಪರಿವರ್ತನೆಯ ಕಾರ್ಯಕ್ರಮಗಳಾಯಿತು. ಅಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರುಗಡೆಯೇ ಆ 6 ನಕ್ಸಲೈಟ್ ಶರಣಾಗಿದ್ದಾರೆ. ಬಟ್ ಇದಕ್ಕೆ ಇಲ್ಲಿ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಪದ್ಧತಿ, ಪ್ರೊಸೀಜರ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ ಅನ್ನುವಂಥದ್ದು. ಎಸ್, ಇದರಲ್ಲೂ ಕೂಡ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಗಮನಿಸಲೇಬೇಕಾಗತ್ತೆ. ಹಾಗಾದರೆ ಪಶ್ಚಿಮ ಘಟ್ಟ ಅಂದಾಗ ಶರಣಾಗಿರುವಂತಹ 6 ನಕ್ಸಲೈಟ್ಗೆ ಅಷ್ಟೇ ಸೀಮಿತವಾಯ್ತಾ? ಇವರ ಗುಂಪಿನಲ್ಲಿ ಮತ್ತೆ ಯಾರೂ ಇರಲೇ ಇಲ್ವಾ? ಇದ್ದವರು ಎಲ್ಲರೂ ಕೂಡ ಶರಣಾಗಿದ್ದಾರಾ? ಇದರಲ್ಲಿ ಯಾರೋ ಪ್ರಮುಖರು ನಾಪತ್ತೆಯಾಗಿರಬಹುದು. ಇಂಥ ಹಲವಾರು ಪ್ರಶ್ನೆಗೆ ಡೆಫಿನೆಟ್ಲಿ ಉತ್ತರ ಸಿಕ್ಕಿದೆ. ಅದೇ ರವೀಂದ್ರ. ಹೌದು, ಶೃಂಗೇರಿಯ ಕಿಗ್ಗಾ ಮೂಲದ ರವೀಂದ್ರ ಸದ್ಯ ಮಿಸ್ಸಿಂಗ್. ಮುಂಡಗಾರು ಲತಾ ಟೀಮ್ನಲ್ಲೇ ಇದ್ದದ್ದು ಈ ರವೀಂದ್ರ ಸದ್ಯ ಕಾಣೆ. ವಿಕ್ರಮ್ ಗೌಡ ಎನ್ಕೌಂಟರ್ನ ಬಳಿಕ ಮುಂಡಗಾರು ಟೀಮ್ನಿಂದ ದೂರ ಉಳಿದಿರ್ತಾರೆ ಈ ವ್ಯಕ್ತಿ. ಏನು, ಎನ್ಕೌಂಟರ್ನ ಬಳಿಕ ರವೀಂದ್ರ ಮತ್ತು ಜಯಣ್ಣ ಅನ್ನುವಂಥ ವ್ಯಕ್ತಿ ಕೂಡ ಶರಣಾಗತಿ. ಜಯಣ್ಣ ಮತ್ತು ರವೀಂದ್ರ ಪ್ರತ್ಯೇಕ ಆಗ್ತಾರೆ. ರಾಯಚೂರು ಮೂಲದ ಜಯಣ್ಣ ಅಲಿಯಾಸ್ ಮಾರಪ್ಪ ಅರೋಳಿ ಶರಣಾಗತರಾಗ್ತಾರೆ. ಆದರೆ ಅದೇ ಜಯಣ್ಣನ ಜೊತೆಗಿದ್ದಂತಹ ಈ ರವೀಂದ್ರ ಎಲ್ಲಿ ಅನ್ನೋದೇ ಸದ್ಯದ ಪ್ರಶ್ನೆ. ಈಗಿರುವ ಮಾಹಿತಿಯ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದ್ರೆ ಆ ರವೀಂದ್ರ ಕೇರಳ ಮತ್ತು ಆಂಧ್ರಕ್ಕೆ ಹೋಗಿರುವಂಥ ಶಂಕೆ ಇದೆ. ಒಂದ ಕೇರಳ ಇಲ್ಲ ಆಂಧ್ರ ಕಡೆಗೆ ಹೋಗಿರುವಂಥ ಶಂಕೆ ಇದೆ. ಹಾಗಾದ್ರೆ ಆ ರವೀಂದ್ರ ನಾನು ಶರಣಾಗೋದಿಲ್ಲ ಅಂತ ಹೇಳಿರಬಹುದಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ನೋಡಿ, ಇವತ್ತು 6 ನಕ್ಸಲೈಟ್ಸ್ಗಳು ಶರಣಾಗಿದ್ದಾರೆ. ಮನಪರಿವರ್ತನೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ತಮ್ಮದೇ ಆದಂತಹ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ವೆಲ್ ಆ್ಯಂಡ್ ಫೈನ್. ಬಟ್ ಇವರದ್ದೇ ಗುಂಪಿನಲ್ಲಿದ್ದಂಥ ಹಲವರು ಮುಂದೆ ಈ ಚಟುವಟಿಕೆಯನ್ನು ಮುಂದುವರಿಸೋದಿಲ್ಲ ಅಂತ ಏನು ಗ್ಯಾರಂಟಿ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ಕೂಡ ಪ್ರಸ್ತಾಪ ಮಾಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.